ಸ್ಟಾರ್ ಅಂಜನ್. ಸೊ ನಿಮ್ಗೆ ಈ ಟೈಟಲ್ ಕೊಟ್ಟಾಗ ನಿಮ್ಗೆ ಏನ್ ಅನ್ನಿಸ್ತು ಫಸ್ಟ್? ಸೊ ಅವ್ರು ಕೊಡೋದಕ್ಕೊಂದು ಕಾರಣ ಇತ್ತು, ಹಳ್ಳಿಯಿಂದ ಬಂದಿದ್ದಲ್ಲ, ಸೊ ಹಾಗಾಗಿ ರೂರಲ್ ಸ್ಟಾರ್ ಕೊಟ್ಟರು. ನಾನು ಯಾವತ್ತಿಗೂ ಸ್ಟಾರ್ ಸೈಡ್ಗೆ ಇಟ್ಟು ರೂರಲ್ ಅಂಜನ್ ಕ್ಯಾರಿ ಮಾಡ್ತಾ ಇದ್ದೆ. ಸೊ ಈಗ ಜಿಗರಿ ದೋಸ್ತ್ ಹಾಡು ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಒಂದು ವಾರದಿಂದ ಸೋಷಿಯಲ್ ಮೀಡಿಯಾ ಸಖತ್ತು ಟ್ರೆಂಡ್ ಆಗ್ತಿದೆ. ಜಿಗರಿ ದೋಸ್ತ ಹಳ್ಳ ಕಟ್ಟಿದ್ದೆಲ್ಲೋ, ನೀ ಮದ್ವೆ ಫಿಕ್ಸು ಆಗೋ ತನಕ ಚಂದಾಗಿದ್ದೆಲ್ಲೋ. ಸೊ ಇದು ಬೇಸ್ಡ್ ಆನ್ ನಾರ್ತ್ ಕರ್ನಾಟಕ ಸ್ಟೋರಿ. ಸೊ ನಾರ್ತ್ ಕರ್ನಾಟಕ ಸ್ಟೋರಿ ಆಗಿರೋದೇ ನಾವು ಪಕ್ಕ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲೇ ಶೂಟ್ ಮಾಡಿ ಅದನ್ನ ಅಲ್ಲಿನೇ ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಕೊಡಬೇಕು. ಜಾನಪದ ಅನಿಸ್ಬಾರ್ದು, ತಿರ್ಗಾ ಸಿನಿಮಾ ಅನಿಸ್ಬಾರ್ದು. ನೀವು ಉತ್ತರ ಕರ್ನಾಟಕಕ್ಕೆ ಹೋದಾಗ ನಿಮಗೆ ಸಿಗುವಂಥ ಒಂದು ವೈಬ್ ಆಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಗಾಡೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮ್ಯೂಸಿಕ್ ಅಂತ ಬಂದಾಗ ನೀವು ನಿಮ್ಮ ಸಿನಿಮಾಗಳಲ್ಲಿ ಯಾವ ಥರ ವರ್ಕ್ ಮಾಡ್ತೀರಾ? ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಕನೆಕ್ಷನ್ ಇರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಾಯ್ತು ನಾನು ಫಸ್ಟ್ ನಿರ್ದೇಶಕರಿಗೆ. ಬಟ್ ನನಗೆ ಸಿನಿಮಾ ಜಗದ ತೋರಿಸಿದ್ದು ಮಲ್ಲಿಕ್ ಸರ್. ಅವ್ರು ಹತ್ತಿದ್ದಾರೆ 15 ನಿಮಿಷ, ಯಾರು ವೀರ ಸಮರ್ಥ ಅವರು. ಅವ್ರನ್ನ ಮಾತು ಹೇಳ್ತಾರೆ, 56 ಸಿನಿಮಾ ಮಾಡಿದ್ದೀನಿ ನಾನು. 56 ಸಿನಿಮಾದಲ್ಲೂ ನನ್ನನ್ನು ಅಳಿಸಿರೋ ಸಿನಿಮಾ ಅಂದರೆ ಅದು ಹುಲಿಬೀರ. ಹುಲಿಬೀರ ಬರುತ್ತೆ ಎಷ್ಟು ನನ್ನ ಭವಿಷ್ಯ ಗೊತ್ತಾಗುತ್ತೆ 2 ಗಂಟೆ 20 ನಿಮಿಷದಲ್ಲಿ. ಹೌದು, ಅವತ್ತು ನಾನು ಮಾತಾಡಲ್ಲ, ಜನ ಮಾತಾಡ್ತಾರೆ, ಅಷ್ಟು ಮಾತು ಹೇಳಬಲ್ಲೆ. ನಾನು ಇವತ್ತಿಗೂ ನಮ್ಮ ಅಪ್ಪನ ದುಡ್ಡು ಕೊಟ್ಟಿಲ್ಲ ಮೇಡಮ್. ರೀಸೆಂಟಾಗಿ ಊರಿಗೆ ಹೋಗಿದ್ದೆ. ನಮ್ದು ಸಣ್ಣ ಗುಡಿಸ್ಲು ಮನೆ, ನಾರ್ಮಲ್ಲು. ಮಧ್ಯಾಹ್ನ 1:15 ಸುಮಾರು ನಮ್ಮವ್ವ ರೊಟ್ಟಿ ಮಾಡ್ತಾಯಿದ್ರು. ಆ ಬೆಳಗಿನ ಕಿಂಡಿಯಿಂದ ಲೈಟ್ ಪಾಸ್ ಆಗಿತ್ತು ತಲೆ ಮೇಲೆ ಅವ್ರಿಗೆ. ನೋಡ್ತಾ ಇದ್ದೀನಿ, ಆ ಲೈಟಲ್ಲಿ ನಮ್ಮ ಅವನ ಕೂದಲು ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿತ್ತು. ಬಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಏನಾದರೂ ನನ್ನ ಊಟ ವಿಷಯ ಅನಿಸುತ್ತಂದರೆ ಆವತ್ತೇ ನನ್ನ ತಾಯಿ ನನಗೆ ಅಡುಗೆ ಮಾಡಿಕೊಟ್ಟಿದ್ದು ಊಟ ವಿಷಯ ಅನಿಸ್ಬಿಟ್ಟು ನನಗೆ. ಎಲ್ಲರಿಗಿಂತ ಬೇಗ ಎದ್ದೇಳುವಳು ತಾಯಿ. ಎಲ್ಲರೂ ತಿಂದಾದ್ಮೇಲೆ ತಾನು ತಿಂದು ಮಲಗೋವಳು ತಾಯಿ. ತಂದೆ ಎಷ್ಟೇ ನೋವಿದ್ರು ಅಳಲ್ಲ ಅವನು. ಮನೆ ಹಿಂದೆ ಗೋಡೆ ಇರುತ್ತಲ್ಲ, ಅಲ್ಲೋಗಳ್ತಾನೆ. ಸೊ ನೀವು ಕಿಚ್ಚ ಸುದೀಪ್ ಸರ್ ಅಭಿಮಾನಿ, ಅವ್ರನ್ನ ಹೇಗೆ ಮೀಟ್ ಮಾಡಿದ್ರಿ? ನನಗೇನು ಬುದ್ಧಿ ಬಂತು ಅವಾಗಿಂದ. ಅವ್ರ ಸ್ಟೈಲ್, ಅವ್ರ ಆ್ಯಟಿಟ್ಯೂಡು, ಅವ್ರ ಲುಕ್ಕು. ಸಿನಿಮಾ ರಿಲೀಸ್ ಆಯಿತು, ಮೆಸೇಜ್ ಮಾಡಿದೆ, ಬಾಸ್ ನಾಳೆ ಸಿನಿಮಾ ರಿಲೀಸ್ ಇದೆ. ಟ್ವೀಟ್ ಮಾಡ್ತಾರೆ ನನಗೆ. ವಾವ್. ಟ್ವೀಟ್ ಮಾಡಿ ಬೆಸ್ಟ್ ವಿಶಸ್ ತೋರಿಸ್ತಾರೆ. ಫಸ್ಟ್ ಟೈಮ್ ನನಗೆ ಇರೋ ಸಿನಿಮಾ ರಿಲೀಸ್ ಆದ್ಮೇಲೆ ಮನೆ ಕರೆಸ್ತಾರೆ, ಸ್ವೀಟ್ ಕೊಡ್ತಾರೆ, ಹೋಗಿ ನಾನು ಕೊಟ್ಟೆ ಅಂತ ಹೇಳು ಅಪ್ಪ ಅಮ್ಮನಿಗೆ ಅಂತ ಹೇಳ್ತಾರೆ.